ವೆಲ್ಕಮ್ ಟು ಸಂಕಲ್ಪ ಮಿರಾಕಲ್ ವೈಬ್. ನಾನು ರೋಶ್ನಿ. 2025ರಲ್ಲಿ ಸಿಂಹ ರಾಶಿಯವರಿಗೆ ಫಲಾನುಫಲ ಹೇಗಿದೆ ಅಂತ ಹೇಳ್ತೀನಿ. 2025ರಲ್ಲಿ ಸಿಂಹ ರಾಶಿಯವರಿಗೆ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರದ ಆಧಾರದ ಮೇಲೆ ಸಿಂಹ ರಾಶಿಯ ಜಾತಕ ಅವರ ಮೇಲೆ 2025 ಹೇಗಿರುತ್ತೆ ಅಂತ ಹೇಳ್ತೀನಿ. 2025 ಆರಂಭ ಆಗ್ತಿದೆ. ಈ ವರ್ಷದಲ್ಲಿ ಬಹಳ ಮುಖ್ಯವಾದ ಗ್ರಹಗಳು ಸಂಚಾರದ ಆಧಾರದ ಮೇಲೆ ಸಿಂಹ ರಾಶಿ ಮೇಲೆ ಏನು ಪ್ರಭಾವ ಬೀರುತ್ತೆ ಯಾವುದಂದರೆ ಗುರುಗ್ರಹ, ಶನಿ ಗ್ರಹ ಮತ್ತು ರಾಹು ಕೇತು. ಈ ವರ್ಷ 2025ರಲ್ಲಿ ಶನಿ ಮಹಾತ್ಮ ರಾಶಿ ಪರಿವರ್ತನೆ ಆಗ್ತಾರೆ. ಕುಂಭ ರಾಶಿಯಿಂದ ಮೀನ ರಾಶಿಗೆ 29 ಮಾರ್ಚ್ 2025ಕ್ಕೆ. ಹಾಗೆ ಗುರುಗ್ರಹ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ರಾಶಿ ಪರಿವರ್ತನೆ ಆಗುತ್ತೆ 15/5/2025ರಲ್ಲಿ. ಹಾಗೆ ರಾಹು ಕೇತು ಗ್ರಹಗಳು ಆ್ಯಂಟಿ ಕ್ಲಾಕ್ ವೈಸ್ 18/5/2025ರಲ್ಲಿ ರಾಶಿ ಪರಿವರ್ತನೆ ಆಗುತ್ತೆ. ರಾಹು ಗ್ರಹ ಮೀನ ರಾಶಿಯಿಂದ ಕುಂಭ ರಾಶಿಗೆ ರಾಶಿ ಪರಿವರ್ತನೆ ಆಗುತ್ತೆ. ಹಾಗೆ ಕೇತು ಗ್ರಹ ಕೂಡ ಕನ್ಯಾ ರಾಶಿಯಿಂದ ಸಿಂಹ ರಾಶಿಗೆ ರಾಶಿ ಪರಿವರ್ತನೆ ಆಗುತ್ತೆ. ಸಿಂಹ ರಾಶಿಯವರಿಗೆ ಈ ವರ್ಷ ಶನಿ, ರಾಹು, ಕೇತು ಬಲ ಇಲ್ಲ. ಆದರೆ ಗುರುಗ್ರಹ ನಿಮಗೆ 11ನೇ ಭಾವದಲ್ಲಿ ಸಂಚಾರ ಆಗುವುದರಿಂದ ಈ ವರ್ಷ ನಿಮಗೆ ಗುರುಬಲ ಇದೆ. ಈ ವರ್ಷ ಮೇ ತಿಂಗಳು ನಂತರ ನಿಮಗೆ ಗುರುಬಲ ಆರಂಭ ಆಗುತ್ತೆ. ಸಿಂಹ ರಾಶಿಯವರಿಗೆ ದೈವಬಲ, ಗುರುಬಲ ಆರಂಭ ಆಗುತ್ತೆ ಅಂತ ಹೇಳ್ಬೋದು. ನೀವು ಏನು ಪ್ರಾರ್ಥನೆ ಮಾಡ್ತಿರೋ ಅದೆಲ್ಲ ಆಸೆ ಆಕಾಂಕ್ಷೆ ಈಡೇರುವ ಸಮಯ ಕೂಡ ಬಂದಿದೆ. ಗುರುಗ್ರಹ 11ನೇ ಭಾವದಲ್ಲಿ ಸಂಚಾರ ಆಗುತ್ತೆ. ಅದು ದ್ವಿಸ್ವಭಾವ ರಾಶಿಯಾಗಿರೋದ್ರಿಂದ ಒಂದೇ ತರಹ ಇನ್ಕಮ್ ಇರೋದಿಲ್ಲ. 2ರಿಂದ 3 ಥರ ಇನ್ಕಮ್ ನಿಮಗೆ ಬರೋ ಸಾಧ್ಯತೆ ಹೆಚ್ಚಾಗಿದೆ. ಕೆಲವರಿಗೆ ಡೈರೆಕ್ಟ್ ಇನ್ಕಮ್ ಇರುತ್ತೆ, ಕೆಲವರಿಗೆ ಇಂಡೈರೆಕ್ಟ್ ಇನ್ಕಮ್ ಕೂಡ ಬರುತ್ತೆ. ಅಂದರೆ ಮ್ಯೂಚುವಲ್ ಫಂಡಿಂದ, ಶೇರ್ ಮಾರ್ಕೆಟಿಂದ ಇರ್ಬೋದು. ಹಾಗೆ ಲೆಕ್ಚರರ್ ಆಗಿದ್ದರೆ ಟ್ಯೂಷನ್ ಮಾಡೋದ್ರಿಂದನೂ ಕೂಡ ಇವರಿಗೆ ಒಳ್ಳೆ ಲಾಭ ಆಗುತ್ತೆ. ಇದೇ ಥರ ಅನೇಕ ರೀತಿಯ ಆದಾಯ 2025ರಲ್ಲಿ ಸಿಂಹ ರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ. ಗುರುಗ್ರಹ ನಿಮ್ಮ ಪಂಚಮಾಧಿಪತಿ ಡೈರೆಕ್ಟಾಗಿ ನೋಡೋದ್ರಿಂದ ನಿಮ್ಮ ಮಕ್ಕಳಿಂದ ಅನುಕೂಲ ಆಗುತ್ತೆ. ಅದರಲ್ಲಿ ನಿಮ್ಮ ಮೊದಲನೆಯ ಮಗ ಆಗಿರ್ಬೋದು, ಇಲ್ಲ ಮಗಳಾಗಿರ್ಬೋದು, ಅವರಿಂದ ನಿಮಗೆ ಅನುಕೂಲ ಆಗುವ ಸಾಧ್ಯತೆ ಹೆಚ್ಚಾಗಿದೆ. ನಿಮ್ಮ ಅಣ್ಣ ಅಥವಾ ಅಕ್ಕ ಅವರಿಂದನೂ ಕೂಡ ನಿಮಗೆ ಲಾಭ ಆಗುತ್ತೆ. ನಿಮಗೆ ಸ್ನೇಹಿತರಿಂದನೂ ಕೂಡ ಪ್ರಾಪ್ತಿ ಆಗುತ್ತೆ, ಲಾಭ ಆಗುತ್ತೆ. ನಿಮ್ಮ ಮಗ ಅಥವಾ ಮಗಳು ಅವರಿಂದ ನಿಮಗೆ ಆಸೆಗಳನ್ನು ಈ ವರ್ಷ ಈಡೇರುವ ಸಾಧ್ಯತೆಗಳು ಇದೆ. ಗುರುವಿಗೆ 5ನೇ ಮನೆ ದೃಷ್ಟಿಯಿಂದ ನಿಮ್ಮ ತೃತೀಯ ಭಾವವನ್ನು ನೋಡುವುದರಿಂದ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಜಯ ಆಗುತ್ತೆ, ವಿಜಯ ಆಗುತ್ತೆ, ಕೀರ್ತಿ ಸಿಗುತ್ತೆ. ಹಾಗೆ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಲಿಂದ ನಿಮಗೆ ಲಾಭ ಆಗುತ್ತೆ. ಮಾರ್ಕೆಟಿಂಗ್ ಮಾಡುವವರಿಗಂತೂ ಲಾಭ ಆಗುತ್ತೆ, ಹೆಚ್ಚಿನ ಲಾಭ ಬರುತ್ತೆ. ಹಾಗೆ ಪೋಸ್ಟ್ ಆಫೀಸ್ನಲ್ಲಿ ಕೆಲಸ ಮಾಡುವವರಿಗೆ, ಕೊರಿಯರ್ನಲ್ಲಿ ಕೆಲಸ ಮಾಡುವವರು, ಕಾಲ್ ಸೆಂಟರ್ನಲ್ಲಿ ಕೂಡ ಕೆಲಸ ಮಾಡುವವರಿಗೆ ಲಾಭ ಹೆಚ್ಚಾಗುತ್ತೆ. ಇದೆಲ್ಲ ಯಾವಾಗ ಆಗುತ್ತೆ ಅಂದರೆ 15 ಮೇ 2025ರಿಂದ ನಿಮಗೆ ಗುರುಬಲ ಪ್ರಾರಂಭ ಆಗೋದ್ರಿಂದ ಈ ವರ್ಷ 2025ರಲ್ಲಿ ಮೇ ನಂತರ ಇದೆಲ್ಲ ಒಳ್ಳೆಯ ಫಲಗಳನ್ನು ನೀವು ನೋಡ್ತೀರಾ. ಸಿಂಹ ರಾಶಿಯವರಿಗೆ ಈ 2025ರಲ್ಲಿ ಮದುವೆ ಆಗಿಲ್ಲ ಅನ್ನೋರಿಗೆ ಈ ವರ್ಷ ವಿವಾಹ ಯೋಗ ಇದೆ, ಮರು ವಿವಾಹ ಯೋಗ ಕೂಡ ಇದೆ. ಹಾಗೆ ಬಿಸ್ನೆಸ್ ಮಾಡೋರಿಗೆ ಲಾಭ ಆಗುತ್ತೆ. ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ನಲ್ಲಿ ಒಳ್ಳೆಯ ಲಾಭ ನೋಡ್ತೀರಾ. ಹಾಗೆ ಹೊಸದಾಗಿ ಬಿಸ್ನೆಸ್ ಏನಾದರೂ ಮಾಡಬೇಕು ಅಂತ ಇದ್ದೀರಾ, ಇನ್ನು ಅಡಿಷ್ನಲ್ ಆಗಿ ಹೊಸದಾಗಿ ಸ್ಟಾರ್ಟ್ ಮಾಡಬೇಕು ಅಂತಿದ್ರೆ ಅದರಲ್ಲೂ ಕೂಡ ಖಂಡಿತವಾಗಿ ಸ್ಟಾರ್ಟ್ ಮಾಡ್ಬೋದು. ಹೊಸದಾಗಿ ಬಿಸ್ನೆಸ್ನಿಂದನೂ ಕೂಡ ನಿಮಗೆ ಲಾಭ ಆಗುತ್ತೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ನಲ್ಲಿ ಕೂಡ ಧನಲಾಭ ಆಗುತ್ತೆ. ಹಾಗೆ ಈ ವರ್ಷ ಧನಲಾಭ ಆಗುವ ಸಾಧ್ಯತೆ 2025ರಲ್ಲಿ ಸಿಂಹ ರಾಶಿಯವರಿಗೆ ಖಂಡಿತ ಬರುತ್ತೆ. ಗುರುಗ್ರಹ 10ನೇ ಭಾವದಿಂದ 11ನೇ ಭಾವಕ್ಕೆ ಬರುವುದರಿಂದ ಉದ್ಯೋಗದಲ್ಲಿ ಇರುವವರು ಅನೇಕ ತರಹ ಕಷ್ಟಗಳು ಮತ್ತು ಏರುಪೇರು ಅನುಭವಿಸಿದ್ದೀರಿ. 2025 ಮೇ ನಂತರ ಇದೆಲ್ಲ ತೊಂದರೆ ದೂರ ಆಗುತ್ತೆ. ನಿಮಗೆ ಗುರುಗ್ರಹ ಲಾಭವನ್ನು ಕೊಡುತ್ತೆ. 2025 ನಿಮಗೆ ಅನುಕೂಲವನ್ನು ಕೊಡುತ್ತೆ. ಹಾಗೆ ಶನಿದೇವರು ಅಷ್ಟಮ ಭಾವಕ್ಕೆ ಸಂಚಾರ ಆಗುತ್ತೆ. ಶನಿ ಮಹಾತ್ಮ ಅಷ್ಟಮಕ್ಕೆ ಹೋಗಿದೆ, ಕಷ್ಟಗಳು ಬರುತ್ತೆ ಅಂತ ಚಿಂತೆ ಮಾಡೋದು ಬೇಡ. ಅದರ ಅಧಿಪತಿಯಾಗಿರುವ ಗುರು ಲಾಭ ಸ್ಥಾನದಲ್ಲಿ ಇರೋದ್ರಿಂದ ನಿಮಗೆ ಹೆಚ್ಚಿನ ಲಾಭನೇ ಆಗುತ್ತೆ. ನಿಮಗೆ ಆಯುಷ್ ವೃದ್ಧಿ ಆಗುತ್ತೆ. ಆರೋಗ್ಯದಲ್ಲಿ ಬಂದಿರೋ ಎಲ್ಲ ತೊಂದರೆಗಳು ದೂರ ಆಗುತ್ತೆ. ಹಾಗೆ ಪಾರ್ಟ್ನರ್ಶಿಪ್ಪಿಂದ ನಿಮಗೆ ಲಾಭ ಆಗುತ್ತೆ. ಗುಪ್ತ ವಿದ್ಯೆ ಕಲಿಯುವ ಸಾಧ್ಯತೆ ಕೂಡ ಇದೆ. ಶತ್ರುಗಳು ನಿರ್ಮೂಲನೆ ಆಗುತ್ತಾರೆ. ನಿಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳು ಈಡೇರುತ್ತೆ. ನಿಮಗೆ ಗೌರವಗಳು ವೃದ್ಧಿ ಆಗುತ್ತೆ. ಆರೋಗ್ಯ ಚೆನ್ನಾಗಿರುತ್ತೆ. ನಿಮ್ಮ ಜೀವನದಲ್ಲಿ ತೇಜಸ್ಸು ಹೆಚ್ಚು ಆಗುತ್ತೆ, ಪಾಂಡಿತ್ಯ ಹೆಚ್ಚಾಗುತ್ತೆ.
ನೀವು ಮಾಡ್ತಿರುವ ಕೆಲಸದಲ್ಲಿ ಪ್ರಮೋಷನ್ ಸಿಗುವ ಚಾನ್ಸಸ್ ಇದೆ. ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ಪ್ರಾಪ್ತಿಯಾಗುತ್ತೆ. ವ್ಯಾಪಾರದಲ್ಲಿ ಲಾಭ ಆಗುತ್ತೆ. 2025ರಲ್ಲಿ ಇನ್ನೂ ಹೆಚ್ಚಾಗಿ ಆಸ್ತಿ ಮಾಡ್ತೀರಾ. ಹಾಗೆ ಧನಲಾಭ ಕೂಡ ಹೆಚ್ಚಾಗುತ್ತೆ. ಕೇತು ನಿಮ್ಮ ಜನ್ಮ ರಾಶಿಗೆ ಸಂಚಾರ ಆಗುವುದರಿಂದ ಮಾನಸಿಕವಾಗಿ ಚಿಂತೆ ನಿಮಗೆ ಬರುತ್ತೆ. ಮಾನಸಿಕವಾಗಿ ವೈರಾಗ್ಯ ಹೆಚ್ಚಾಗಬಹುದು. ರಾಶಿಯವರು ಏನು ಪರಿಹಾರ ಮಾಡಬೇಕು ಅಂತ ಹೇಳಿದ್ರೆ, ಸುಬ್ರಹ್ಮಣ್ಯ ಆರಾಧನೆ ಮಾಡಿ, ಹಾಗೆ ಗುರುಗಳ ಆರಾಧನೆ ಮಾಡೋದ್ರಿಂದ ನಿಮಗೆ ಬಂದಿರೋ ಸಣ್ಣ ಪುಟ್ಟ ತೊಂದರೆಗಳು ಎಲ್ಲ ದೂರ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.